ಜೊತೆಯಲ್ಲಿ ಕೆಲವೊಂದು ಆಯ್ದ ವನ್ಯಜೀವಿಗಳೇನಿದ್ದಾವೆ, ಆಯ್ದ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಸಂಖ್ಯೆಗೆ ಸ್ವಲ್ಪ ಆದರೂ ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಒಂದು ಭಾವನೆ ಇದೆ. ಏಕೆ ಅಂತ ಹೇಳಿದರೆ, ಇವತ್ತು ನಾವು ನೋಡ್ತಾ ಇದ್ದರೆ ಇದರಿಂದ ಭಾಳಷ್ಟು ಸಂಘರ್ಷವೂ ಜಾಸ್ತಿ ಆಗ್ತಾ ಇದೆ, ಮಾನವ ಪ್ರಾಣ ಹಾನಿ ಆಗ್ತಾ ಇದೆ, ನಗರೀಕರಣ ಆಗಿದೆ. ಆ ಒಂದು ದೃಷ್ಟಿಯಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಥವಾ ಅದಕ್ಕೆ ಚುಚ್ಚುಮದ್ದು ಕೊಡುವಂಥದ್ದಕ್ಕೆ ಆ ಒಂದು ಪ್ರಸ್ತಾವನೆ ಇದೆ. ಪಟ್ಟಿ ಮಾಡಿದ್ದೀರಾ? ಹೀಗಾಗಿ ಇನ್ನೂ ಪಟ್ಟಿ ಇಲ್ಲ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಈ ವಿಷಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಸರ್ವೋಚ್ಚ ನ್ಯಾಯಾಲಯಕ್ಕೂ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಟ್ಟಿಗೆ ನಮ್ಮ ಉದ್ದೇಶ ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಜೊತೆಯಲ್ಲಿ ಮಾನವ ಸಂರಕ್ಷಣೆ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಮಾನವ ಪ್ರಾಣ ಹಾನಿ ಆಗಬಾರ್ದು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಇನ್ನೂ ತೀರ್ಮಾನ ಏನು ಮಾಡಿಲ್ಲ, ಚಿಂತನೆ ಮಾಡಬೇಕು ಅನ್ನೋಂಥದ್ದು ಒಂದು ನನ್ನ ಅಭಿಪ್ರಾಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಇದು ಪಬ್ಲಿಕ್ ಡೊಮೇನಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ವನ್ಯಜೀವಿಗಳ